Hello dear students. So hope you are all doing good in home. So today we will continue the chapter Is Matter Around Us Pure? Okay. So let us see about the concentration of solution. In the last class we have seen about the properties of solution when it is called as a solution. Okay. So about 10 power minus 9 10 power minus 9 meter, that is below 1 nanometer of substances or particles are called as a solution. When that much smaller particles are there in a solution, then it is dissolved in a solvent. So that type of substance is called as a solution. So today we will see about the concentration of solution. Okay. So what do you mean by concentration? To study that, first we need to know about the solubility. What do you mean by solubility? Solubility means it is the property of the solute to dissolve in a solvent. Okay. So ಯಾವ ವಸ್ತುವಿಗೆ ಕರಗುವ ಶಕ್ತಿ ಇರುತ್ತೋ, ಓಕೆ, ಯಾವ ವಸ್ತುವಿಗೆ ಕರಗುವಂತ ಶಕ್ತಿ ಇರುತ್ತೋ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತೀವಿ. ದಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಸೊಲ್ಯೂಟ್. ಫಾರ್ ಎಕ್ಸಾಂಪಲ್, ಸಾಲ್ಟ್ ಹ್ಯಾಸ್ ಅ ಪ್ರಾಪರ್ಟಿ ಟು ಡಿಸಾಲ್ವ್ ಇನ್ ಅ ಸಾಲ್ವೆಂಟ್, isn't it? Okay, sugar dissolve in a universal solvent like water. In the same way, sugar has a property to dissolve in a universal solvent like water, isn't it? So but sand is not having a property to dissolve in that water. ಸೊ ಆ ಥರ ಯಾವ ವಸ್ತುವಿಗೆ ಕರಗೋ ಶಕ್ತಿ ಇದೆಯೋ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಸಲ್ಯೂಟ್ ಟು ಡಿಸಾಲ್ವ್ ಇನ್ ಎ ಸಾಲ್ವೆಂಟ್. ಓಕೆ, ಸಚ್ ಆಸ್ ಯೂನಿವರ್ಸಲ್ ಸಾಲ್ವೆಂಟ್, ದಟ್ ಈಸ್ ವಾಟರ್. ಓಕೆ, ಸೊ ಅಂಥದ್ದು ವಸ್ತುಗಳನ್ನು ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಮೆಷರ್ಡ್. ಸಾಲ್ಯುಬಿಲಿಟಿ ಹೆಂಗೆ ಮೆಷರ್ ಮಾಡೋದು? ಒಂದು ವಸ್ತು ಸಾಲ್ಯುಬಲ್ ಕರಗುತ್ತಿದೆಯಾ, ಕರಗೋ ಅಂತ ಶಕ್ತಿ ಇದೆಯಾ ಅನ್ನೋದನ್ನ ಹೆಂಗ್ ಮೆಷರ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್ ಅಟ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್. ಸೊ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಹಾಕ್ತೀವೋ, ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಶುಗರ್ ಅಥವಾ ಸಾಲ್ಟ್ ಹಾಕ್ತೀವೋ, ಸೊ ಅಷ್ಟು ಓಕೆ, ಸೊ ಒಂದು ಪ್ರಮಾಣದ ನೀರಲ್ಲಿ ಅಷ್ಟು ಕರಗೋ ಹಾಗಿರಬೇಕು. ಅದನ್ನ ನಾವೇನಂತೀವಿ? ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸೊ ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್. ಯಾವ ಸೊಲ್ಯೂಷನ್ ಅಂತ ಯಾವಾಗ ಅಂತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಯಾವಾಗ ಅಂತೀವಿ? ಸೊಲ್ಯೂಷನ್ ಅಂದರೆ ಯಾವುದಕ್ಕೆ ಕರಗೋ ಅಂತ ಶಕ್ತಿ ಇದೆಯೋ, ಫಾರ್ ಎಕ್ಸಾಂಪಲ್ ಸಾಲ್ಟ್ ಸ್ವಲ್ಪ ಹಾಕಿದ್ರು ಕರಗುತ್ತೆ, ಸ್ವಲ್ಪ ಜಾಸ್ತಿ ಹಾಕಿದ್ರು ಕರಗುತ್ತೆ. ಒಟ್ಟು ಕರಗೋ ಅಂತ ಶಕ್ತಿ ಇದೆ ಸಾಲ್ಟಿಗೆ, ಶುಗರಿಗೆ. ಸೊ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ 2 ಲೇಯರ್ಸ್ ಫಾರ್ಮ್ ಆಗೋದಿಲ್ಲ. ಪಾರ್ಟಿಕಲ್ಸ್ 10 ಪವರ್ ಮೈನಸ್ 9 ಮೀಟರ್ ಅಷ್ಟು ಸ್ಮಾಲ್ ಇರುತ್ತೆ. ಸೊ ಅದೆಲ್ಲ ಪ್ರಾಪರ್ಟಿ ಆಫ್ ಸೊಲ್ಯೂಷನ್ ಅಲ್ಲಿ ಇರುತ್ತೆ. ಅವಾಗ ಅದನ್ನ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಯಾವಾಗ ಹೇಳ್ತೀವಿ? when the solute is dissolved in a solvent and when no more solute is dissolved. ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್, ಒಂದು 100 ml ಬೀಕರಲ್ಲಿ ವಾಟರ್ ತಗೊಂತೀನಿ. 100 ml ಬೀಕರಲ್ಲಿ ವಾಟರ್ ತಗೊಂತೀನಿ. ಐ ವಿಲ್ ಆ್ಯಡ್ 1 spoonful ಆಫ್ ಸಾಲ್ಟ್. ಇಟ್ ವಿಲ್ ಡಿಸಾಲ್ವ್ ಈಸಿಲಿ, isn't it? 100 ml ವಾಟರ್ ತಗೊಂಡಿದ್ದೀನಿ, ಇಟ್ ವಿಲ್ ಡಿಸಾಲ್ವ್ ಈಸಿಲಿ. ಸೊ ದೆನ್ ಐ ವಿಲ್ ಆ್ಯಡ್ 200 ಗ್ರಾಮ್, 300 ಗ್ರಾಮ್, ಆ ಥರ ನೀರು ಸಾಲ್ಟನ್ನ ಆ್ಯಡ್ ಮಾಡ್ತಾನೇ ಹೋಗ್ತೀವಿ. ಸೊ ಒಂದು ಸರ್ಟೇನ್ ಲಿಮಿಟ್ ವಿಲ್ ಬಿ ದೇರ್. So until that this is dissolved, isn't it, in that particular amount of solvent. But after that as saturation, equilibrium is reached where this solvent cannot take no more solute. ಓಕೆ, ಒಂದು ಇಕ್ವಿಲಿಬ್ರಿಯಂ ರೀಚ್ ಆದಮೇಲೆ ಮತ್ತೆ ಸೊಲ್ಯೂಟ್ ಆ್ಯಡ್ ಮಾಡ್ತಾ ಹೋದರೆ, ಮತ್ತೆ ಸಾಲ್ಟ್ ಅಥವಾ ಶುಗರ್ ಆ್ಯಡ್ ಮಾಡ್ತಾ ಹೋದರೆ, ಇಟ್ ವಿಲ್ settle in that small amount of solvent. So like that, once the equilibrium is reached, once the solute loses its equilibrium, so further no more solute can be added to dissolve. It will not get dissolved when added more. So at that equilibrium stage, it is called as the saturated solution. Okay, so these are about the solubility and the saturated solution. And which are the factors which affect solubility?
ಸೊ ಇಷ್ಟು ಆ್ಯಡ್ ಮಾಡ್ತಾ ಮಾಡ್ತಾ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ, ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಸೊ ಹೌ ವಿ ಕ್ಯಾನ್ ಇನ್ಕ್ರೀಸ್ ದಟ್ ಸಾಲ್ಯುಬಿಲಿಟಿ, ಮತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಬೋದು ಸಾಲ್ಯುಬಿಲಿಟಿನ, ಯಾವ್ಯಾವ ಕೇಸಲ್ಲಿ ಮಾಡ್ಬೋದು. ಸೊ ದೆರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ. ಆ ಸಾಲ್ಯುಬಿಲಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಇನ್ನೂ ಸ್ವಲ್ಪ ಕರಗಿಸ್ಬೋದು ಅಥವಾ ಫಾಸ್ಟಾಗೆ ಕರಗಿಸ್ಬೋದು. ಯಾವಾಗ? ವೆನ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದಟ್ ಈಸ್ ಸಾಲ್ವೆಂಟ್. ನೀವು ಅದೇ ಬೇಕರನ್ನ ಸೊ ಹೀಟ್ ಮಾಡ್ತಾ ಹೋಗಿ, ಸಾಲ್ಟ್ ಆ್ಯಡ್ ಮಾಡ್ತಾ ಹೋಗಿ, ಬೇಗ ಕರಗುತ್ತೆ ಮತ್ತೆ ಇನ್ನೂ ಹೆಚ್ಚು ಸಾಲ್ಟನ್ನ ಕರಗಿಸ್ಕೊಳ್ಳುತ್ತೆ. ಸೊ these are the factors. Temperature is the factor which increases the solubility. So when the temperature is increased, the solubility also gets increased. When the temperature is decreased, for example ಅದೇ ಕೋಲ್ಡ್ ವಾಟರ್ ಅಲ್ಲಿ ನೀವು ಸಕ್ಕರೆನ ಅಥವಾ ಉಪ್ಪನ್ನ ಆಡ್ ಮಾಡಿ ಕರಗಿಸಕ್ಕೆ ಹೋದ್ರೆ ಅಷ್ಟು ಬೇಗ ಕರಗೋದಿಲ್ಲ. ಇಟ್ ವಿಲ್ ನಾಟ್ ಗೆಟ್ ಡಿಸಾಲ್ವ್ ಈಸಿಲಿ. ಸೊ ಲೈಕ್ ದಟ್ ಟೆಂಪರೇಚರ್ ಜಾಸ್ತಿ ಮಾಡ್ದಂಗೂ ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. So solubility is directly proportional to the temperature. As the temperature increases, solubility also increases. But this is in water case. Okay, so this takes place in water. Temperature increase ಮಾಡಿದ್ರೆ solubility ಜಾಸ್ತಿ ಆಗುತ್ತೆ. But in gases temperature if increased, so they become less soluble. So this is different in different states. Okay, so then how the pressure affects the solubility? Pressure, it does not affects on solubility anywhere. Okay, so this solubility, it is also directly proportional. When the pressure slightly increased, solubility also gets increased sometimes, but usually pressure does not affect on the solubility. Okay, so then types of solution. Okay, so which are the types of solution? So usually solution based on their concentration, based on the concentration of the solute, based on concentration of the solute, we categorize this solution into dilute solution, concentrated solution and saturated solution. So saturated solution we already discussed. So dilute solution means whenever the less solute is dissolved in a solvent. Less solute is dissolved in a solvent, then it is called as a dilute solution. In that case, amount of solvent should be more than the solute. Amount of solvent should be, that means water ಜಾಸ್ತಿ ಇರಬೇಕು, ಶುಗರ್ ಅಥವಾ ಸಾಲ್ಟ್, ಎನಿ ಸಾಲ್ಟ್, ಕಾಪರ್ ಸಲ್ಫೇಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್, ಯಾವುದೇ ಸಾಲ್ಟ್ ಪ್ರಮಾಣ ಕಡಿಮೆ ಇರಬೇಕು, ವಾಟರ್ ಕಂಟೆಂಟ್, ಸಾಲ್ವೆಂಟ್ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ದಟ್ ಟೈಪ್ ಆಫ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಡೈಲ್ಯೂಟ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದ್ರೆ ದೇರ್ ವಿಲ್ ಬಿ ಮೋರ್ ಸೊಲ್ಯೂಟ್ ಜಾಸ್ತಿ ಇರಬೇಕು ಅಂಡ್ ಸಾಲ್ವೆಂಟ್ ಕಡಿಮೆ ಇರಬೇಕು, ಲೆಸ್ ಸಾಲ್ವೆಂಟ್, ಅಪೋಸಿಟ್. ಓಕೆ, ಸೊ ಇಲ್ಲಿ ಲೆಸ್ ಸಲ್ಯೂಟ್ ಮೀನ್ಸ್ ಶುಗರ್, ಸಾಲ್ಟ್ ಅದು ಲೆಸ್ ಇರಬೇಕು ಸಲ್ಯೂಟ್, ಸಾಲ್ವೆಂಟ್ ಜಾಸ್ತಿ ಇದೆ, ಅದನ್ನ ಡೈಲ್ಯೂಟ್ ಸೊಲ್ಯೂಷನ್ ಅಂತೀವಿ. ಸೊ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಯಾವಾಗ ಹೇಳ್ತೀವಿ? ಸೊಲ್ಯೂಟ್ ಶುಡ್ ಬಿ ಮೋರ್ ಅಂಡ್ ಸಾಲ್ವೆಂಟ್ ಶುಡ್ ಬಿ ಲೆಸ್. These are the different types of solutions. So next we see about what are the ways of representing the concentration of solution. So I told that when a solute concentration is less, it is called as a dilute solution. When the concentration of solute when more solute is dissolved, then it is called highly concentrated solution, isn't it? So this concentration of the solution can be represented by the following two ways. That is, first one, it is represented by mass percentage of a solution. That is, mass of the solute is taken, how much mass of the solute, that is, so for example, if we take the sugar solution, how much sugar is taken to make that solution. So we should take, and then mass of the whole solution, the mass of the whole solution is taken, so that is multiplied by 100 in order to calculate the percentage. So mass by mass percentage of the solution, that is mass of solute to the mass of solution into 100. In the same way, by other means, mass by volume percentage of a solution. That means mass of the solute is taken,
So example, salt or a sugar, mass of the solute is taken and volume of the solution. Okay, so volume of the solution is taken, it is multiplied by 100. That is how much, so volume of the solution, whether we have dissolved in a 250 ml, okay, so or 100 ml, like that volume of the solution is taken into 100. Okay, this is taken in a grams and this is taken in a volume. Okay, so these two are the ways to represent the concentration of the solution. Okay, so this determines us the solution is dilute or concentrated. Okay, so next we'll look about the suspensions. So we have studied the properties of solutions. So now we have to quote the differences between solutions and suspension by studying these properties. Okay, so what are the properties of suspension then? I told solution is a homogeneous mixture where two layers cannot be distinguished. They are completely dissolved. Particle size is less than 1 nanometer. But here, so suspension is a heterogeneous mixture. Suspension is a heterogeneous mixture where solute do not dissolve. Solute do not dissolve like a solution. Solution tara idರಲ್ಲಿ dissolve ಆಗಿರೋದಿಲ್ಲ. The particles are suspended here and there in a solution. The particles are so suspended throughout the bulk of the medium. Throughout the bulk of the medium. ತೇಲ್ತಾ ಇರುತ್ತೆ, ಸಸ್ಪೆಂಡ್ ಆಗಿರುತ್ತೆ ಮಧ್ಯದಲ್ಲಿ. ಓಕೆ, ಮೇಲ್ಗಡೆ ಫ್ಲೋಟ್ ಆಗ್ತಾ ಇರುತ್ತೆ, ಮೀಡಿಯಂ ಒಳಗಡೆ ತೇಲ್ತಾ ಇರುತ್ತೆ. ಓಕೆ, ಸೊ ಆ ಥರ ಪಾರ್ಟಿಕಲ್ ಸೈಜು ಸೊಲ್ಯೂಷನ್ಗಿಂತ ದೊಡ್ಡದಿರುತ್ತೆ. ಸೊಲ್ಯೂಷನ್ ಪಾರ್ಟಿಕಲ್ ಸೈಜಿಗಿಂತ ದೊಡ್ಡದಿರುತ್ತೆ. ಹಾಗಾಗಿ ವಿ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ದ ಹೆಟ್ರೋಜಿನಿಯಸ್ ಸೊಲ್ಯೂಷನ್ ಬಿಕಾಸ್ ಇಟ್ ಫಾರ್ಮ್ಸ್ ಅ 2 ಲೇಯರ್. ಸಪರೇಟ್ ಲೇಯರ್ಸ್ ಕಾಣ್ತಾ ಇರುತ್ತೆ. ಸೊ ಏನು ಮಿಕ್ಸ್ ಆಗಿದೆ ಅಂತಲೂ ಐಡೆಂಟಿಫೈ ಮಾಡ್ಬೋದು. ಲೈಕ್ ದಟ್, ಸೊ ಸಪರೇಟ್ ಲೇಯರ್ಸ್ ಆರ್ ಫಾರ್ಮ್ಡ್. ಸೊ ಸಲ್ಯೂಟ್ ಪಾರ್ಟಿಕಲ್ ಸೆಟಲ್ಸ್ ಡೌನ್ ವೆನ್ ಸಸ್ಪೆನ್ಷನ್ ಇಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್. ಸೊ ಇಲ್ಲಿ ಏನು ಡಿಸ್ಟರ್ಬ್ ಮಾಡದೆ ಹಾಗೆ ಇದ್ದಾಗ ಸೆಡಿಮೆಂಟೇಷನ್ ಅಂತ ಓದಿದೀವಿ ನಾವು, isn't it? Sedimentation, for example, chalk dust in water. So when it is made into a solution, dissolve ಮಾಡಿ ಇಟ್ಟಿದ್ರೆ ಸ್ವಲ್ಪ ಅದು ಫುಲ್ ಡಿಸಾಲ್ವ್ ಆಗೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಡಿಸ್ಟರ್ಬ್ ಮಾಡದೆ ಹಾಗೆ ಇಟ್ಟಿದ್ರೆ ಬೇಕರನ್ನ ಕೆಳಗಡೆ ಕಂಪ್ಲೀಟ್ ಸೆಟಲ್ ಆಗಿರುತ್ತೆ. ಓಕೆ, ಕೆಳಗಡೆ ಚಾಕ್ ಡಸ್ಟ್ ಎಲ್ಲ ಕಂಪ್ಲೀಟ್ ಸೆಟಲ್ ಆಗಿರುತ್ತೆ, ಮೇಲ್ಗಡೆ ತಿಳಿ ನೀರು ಕಾಣಿಸ್ತಾ ಇರುತ್ತೆ. ಸೊ ಈ ಥರ, ಸೊ ಸಸ್ಪೆನ್ಷನ್ ಆಗಿದ್ರೆ ಫಸ್ಟು ತೇಲ್ತಾ ಇರುತ್ತೆ ಮೀಡಿಯಂ ಸುತ್ತ, ಆಮೇಲೆ ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡದೆ ಇಟ್ಟರೆ ಅದು ಸೊ ಸೆಟಲ್ ಆಗುತ್ತೆ. ಸೊ ದ ಸೊಲ್ಯೂಟ್ ಪಾರ್ಟಿಕಲ್ ಸೆಟಲ್ ಡೌನ್ ವೆನ್ ಸಸ್ಪೆನ್ಷನ್ ಇಸ್ ಕೆಪ್ಟ್ ಅನ್ಡಿಸ್ಟರ್ಬ್ಡ್ ಫಾರ್ ಸಮ್ ಟೈಮ್. ಸೊ ದೆನ್ ದೇ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ಫಿಲ್ಟ್ರೇಷನ್. ಸೊ ಈ ಥರ ಸೆಟ್ಲ್ ಆಗಿರುತ್ತೆ ಚಾಕ್ ಡಸ್ಟು. ಸೊ ನೀವು ವಿತೌಟ್ ಡಿಸ್ಟರ್ಬಿಂಗ್ ಹಾಗೆ ಇನ್ನೊಂದು ಬೀಕರಿಗೆ ನೀವು ಡಿಕ್ಯಾಂಟೇಷನ್ ಮಾಡ್ಕೋಬೋದು ಅಥವಾ ಫಿಲ್ಟ್ರೇಷನ್ ಮಾಡ್ಬೋದು. ಡಿಕ್ಯಾಂಟೇಷನ್ನು ಮಾಡ್ಕೋಬೋದು ಅಥವಾ ಮೇಲ್ಗಡೆ ತಿಳಿ ನೀರನ್ನ ಇನ್ನೊಂದಕ್ಕೆ ಬಸ್ಕೋಬೋದು. ಓಕೆ, ಸೊ ಬಸಿಯುವಿಕೆ ಅಂತ ಹೇಳ್ತಾರೆ, ಡಿಕ್ಯಾಂಟ್ ಮಾಡೋದು ಅಂತ. ಅಥವಾ ನೀವು ಫಿಲ್ಟ್ರನ್ನು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಸ್ಕ್ ಆಫ್ ರೈಸ್, ಭತ್ತದ ಜೆಳ್ಳು, husk of rice. So when it is dissolved, so along with the rice ಜೊತೆಗೆ ಡಿಸಾಲ್ವ್ ಮಾಡಿರ್ತೀವಿ. ಸೊ ತೇಲ್ತಾ ಇರುವಂಥ ಹಸ್ಕ್ ಜೆಳ್ಳು ಏನಿರುತ್ತೆ, ಸೊ ಅದನ್ನ ನಾವು ಫಿಲ್ಟರ್ ಮಾಡಿ ಅಥವಾ ಡಿಕ್ಯಾಂಟ್ ಮಾಡಿ ತೆಗೆದು ತೊಳೆದು ಹಾಕ್ತೀವಿ, isn't it? So like that, so suspension having a large sized solute particles than solution ಅಲ್ಲಿ ಇರೋಗಿಂತ solute particles ಇದರಲ್ಲಿ ದೊಡ್ಡದಿರುತ್ತೆ, more than 1 nanometer ಇರುತ್ತೆ. So it can be seen with the naked eye. It is easily suspended throughout the medium. It can be separated by the solution through filtration. Okay, so this is about the property of suspension. So until we have discussed about a very important terminologies and the terminologies and the properties of some of the solutions, dilute solution, concentrated solution, and about the suspension. So in the next class we will discuss about other type of solution called colloids, other type of substances called colloids and all. So I think you have understood that is the class. Thank you so much. So keep reading the textbook. Okay, you will better understand. Thank you so much.